ಅವರು ನನ್ನ ತುಟ್ಟಿಗೆ ತುಟ್ಟಿ ಸೇರಿಸಿ ಒಂದು ಸುದೀರ್ಘವಾಗಿ ಕಿಸ್ ಮಾಡಿದ್ರು. ನನಗೆ ಮೊದಲು ಒಂಥರ ಅನಿಸಿದ್ರು. ನಾನೇ ಅವರಿಗೆ ಸೋತು ನಾನು ಕಿಸ್ ಮಾಡೋಕೆ ಶುರು ಮಾಡಿದ್ದೆ. ಹೀಗೆ ಇಬ್ಬರು ಸ್ವಲ್ಪ ಹೊತ್ತು ಕಿಸ್ ಮಾಡಿದ್ವಿ. ಮಾಡಿ ಅವು ನನ್ನ ಸೀರೆ ಸೆರಗು ಜಾರಿಸಿ ನನ್ನ ಎದೆಭಾಗಕ್ಕೆ ಕೈ ಇಟ್ಟರು. ನನಗೆ ಒಂದು ಕ್ಷಣ ಎದೆ ಬಡಿತ ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ನನ್ನ ಎದೆ ಮೇಲೆ ಇದ್ದ ಅವರ ಕೈ ಅವರ ಎಡತಕ್ಕೆ ಸಿಗದಷ್ಟು ನನ್ನ ಎದೆ ಭಾಗನ ಹಿಡಿಯೋಕೆ ಆಗಿಲ್ಲ ಅವರಿಗೆ. ಆಗ ಅವರು ವೆಲ್ಕಮ್ ಟು ಕನ್ನಡ ಸ್ಟೋರೀಸ್ ಚಾನೆಲ್. ನೀವು ಹೊಸಬರು ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಕತೆಗೆ ಬರೋಣ. ತಮಗೆ ತಾಯಿ ಭಾಗ್ಯ. ನಾನು ಹೆಣ್ಣಿನ ರೂಮಿಂದ ನಮ್ಮ ರೂಮಿಗೆ ಬಂದೆ. ಸುಷ್ಮಾ ಮಲಗಿದ್ಲು. ನಾನು ಸುಷ್ಮಾನ ಎದ್ದೋಳಿಸಿದೆ. ಅಕ್ಕ ಎದ್ದೋಳು, ಬೆಳಿಗ್ಗೆ ಆಗಿದೆ, ಸಾಕು, ನಿದ್ದೆ ಮಾಡಿದ್ದು 7. ಸುಷ್ಮಾ, ಲೋ, ಏನೋ ಇಷ್ಟು ಬೇಗ? ನಾನು, ಏನ್ ಇಷ್ಟು ಬೇಗ ಅಂದ್ರೆ ನೀನು ಇರೋದು ಮನೆಯಲ್ಲಿ ಅಲ್ಲ, ಮದುವೆ ಮನೆಯಲ್ಲಿ, ಎದ್ದು ಸ್ನಾನ ಮಾಡು. ಸುಷ್ಮಾ, ಸರಿ ಇರೋ, ಆಯ್ತು ಅಂತ ಹೇಳಿ ಎದ್ದು ಹೋಗಿ ಸ್ನಾನ ಮಾಡ್ಕೊಂಡ್ ಸೀರೆ ಉಟ್ಟಿಕೊಂಡು ಈಚೆ ಬಂದ್ಲು. ಲೋ, ನೀನು ಆಗ್ಲೇ ಸ್ನಾನ ಮಾಡಿದ್ದೀಯಾ? ನನಗೆ ಹೇಳಿದ್ರೆ ಇಬ್ರೂ ಒಟ್ಟಿಗೆ ಸ್ನಾನ ಮಾಡೋಬೋದಿತ್ತು. ನೀನು ನಿದ್ದೆ ಮಾಡ್ತಾ ಇದ್ದೀಯಲ್ಲ, ಆದ್ರೆ ನಿನ್ನಗೆ ತೊಂದ್ರೆ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ. ಸುಷ್ಮಾ, ಲೋ, ನೀನು ನೆನ್ನೆ ಸಂಜೆ ಮಾಡಿದು ನನ್ನ ಬಾವಿಯನೋ ಇನ್ನೂ ಉರಿತಾನೇ ಇದೆ ಕಣೋ. ನಾನು, ಹೌದಾ ಅಕ್ಕ, ಆಗಿದ್ರೆ ಕಿಸ್ ಮಾಡ್ಲಾ? ನಿನ್ ಬಾವಿಗೆ ತಂಪಾಗುತ್ತೆ. ಸುಷ್ಮಾ, ಬೇಡ ಕಣಪ್ಪ, ನೀನು ಕಿಸ್ ಮಾತ್ರ ಮಾಡಿದ್ರೆ ಸರಿ ಇರು, ನನ್ಗಡರಿಗೆ ಕಿಸ್ ಮಾಡುತ್ತೆ ಅಂತೀಯ, ಅದ್ಯೇ ಬೇಡ, ಮಾಡುವೆ ಆದ್ಮೇಲೆ ಬೇಕಿದ್ರೆ ಮಾಡುವಂತೆ, ಸರಿನಾ? ನಾನು, ಸರಿ ಅಕ್ಕ. ಸುಷ್ಮಾ, ಎಷ್ಟು ಗಂಟೆಗೆ ದಾರೆ? 2:08:30. ಸುಷ್ಮಾ, ಸರಿ, ಸಂಧ್ಯಾ ರೆಡಿ ಆಗಿದ್ದಾಳಾ? ನಾನು, ಹೂ, ರೆಡಿ ಆಗಿದ್ದಾಳೆ, ಮದುವೆ ಮುಗಿಯೋವರೆಗೂ ಅವಳ ಜೊತೆ ಇರು ನೀನು, ಸರಿನಾ? ಸುಷ್ಮಾ, ಸರಿ ಕಣೋ, ಬಾ, ಕೆಳಗೆ ಹೋಗೋಣ. ನಾನು, ಇಬ್ರು ಕೆಳಗೆ ಹೋದ್ವಿ. ಸುಷ್ಮಾ ಸಂಧ್ಯಾ ಇರೋ ರೂಮಿಗೆ ಹೋದ್ಲು. ನಾನು ಅಲ್ಲೇ ಕುಂತುಕೊಂಡೆ. ಮದುವೆ ಕಾರ್ಯ ಶುರುವಾಗಿತ್ತು. 1 ಗಂಟೆಯಲ್ಲಿ ಎಲ್ಲ ಕಾರ್ಯ ಮುಗಿದು ಕನ್ಯಾದಾನನೂ ಮುಗಿಯಿತು. ನಾನು ಸುಷ್ಮಾ ಇಬ್ಬರು ಊಟ ಮಾಡಿಕೊಂಡು ಬಂದ್ವಿ. ಚಿಕ್ಕಮ್ಮ ಎಲ್ಲ ಕೆಲಸ ಮುಗ್ಲಿ ನಮ್ಮಿಬ್ಬರ ಹತ್ತಿರ ಬಂದ್ರು. ನಾನು, ಸರಿ ಚಿಕ್ಕಿ ಬನ್ನಿ ಅಂತ ಹೇಳಿ ಎಲ್ಲರೂ ಸಂಧ್ಯಾನ ಕಳ್ಳಿ ಎಲ್ಲರೂ ಚಿಕ್ಕಿ ಮನೆಗೆ ಬಂದ್ವಿ. ತುಂಬ ಜನ ಇದ್ರು. ನಾನು ಮತ್ತೆ ಸುಷ್ಮಾ ಇಬ್ರು ಗೆಸ್ಟ್ ರೂಮಿಗೆ ಬಂದ್ವಿ. ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಚಿಕ್ಕಿ ಜೊತೆ ಟೈಮ್ ಪಾಸ್ ಮಾಡ್ತಾ ನೈಟ್ ಆಗಿದ್ದೆ, ಗೊತ್ತಾಗಿಲ್ಲ. ನೈಟ್ ಊಟ ಮಾಡಿ ನಾನು ಸುಷ್ಮಾ ರೂಮಿಗೆ ಬಂದ್ವಿ. ಸ್ವಲ್ಪ ಹೊತ್ತು ಆದ್ಮೇಲೆ ಚಿಕ್ಕಿ ನಮ್ಮ ರೂಮಿಗೆ ಬಂದ್ರು. ಚಿಕ್ಕಮ್ಮ, ಏನ್ ಮಾಡ್ತಾ ಇದ್ದೀರಾ ಅಕ್ಕ ತಮ್ಮ? ಸುಷ್ಮಾ, ಏನಿಲ್ಲ ಚಿಕ್ಕಿ, ಹಾಗೆ ಸುಮ್ಮನೆ ಕುಂತಿದ್ವಿ. ಚಿಕ್ಕಮ್ಮ, ಊಟ ಚೆನ್ನಾಗಿ ಇತ್ತಾ? ಸುಷ್ಮಾ, ಚೆನ್ನಾಗಿ ಇತ್ತು ಚಿಕ್ಕಿ. ಚಿಕ್ಕಮ್ಮ, ಕ್ರಿಶ್ ಸಂಧ್ಯಾ ಫೋನ್ ಮಾಡಿದ್ದು ನಿನ್ ಜೊತೆ ಮಾತಾಡೇಕಂತೆ. ನಾನು, ಸರಿ ಚಿಕ್ಕಿ, ನಾನು ಫೋನ್ ಮಾಡ್ತೀನಿ ಅವಳಿಗೆ. ಚಿಕ್ಕಮ್ಮ, ನೀನ್ ಮಾಡೇಡ, ನೀನ್ ನನ್ ಜೊತೆ ಬಾ, ನನ್ ಫೋನ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ ಹೋದ್ರು. ನಾನು, ಸುಷ್ಮಾ ನೀನು ರೆಸ್ಟ್ ಮಾಡು, ನಾನು 5 ನಿಮಿಷ ಬರ್ತೀನಿ ಅಂತ ಹೇಳಿ ಚಿಕ್ಕಿ ರೂಮಿಗೆ ಬಂದೆ. ಚಿಕ್ಕಿ ಒಬ್ರೇ ರೂಮಲ್ಲಿ ಇದ್ರು. ಫೋನ್ ಮಾಡಿಕೊಡಿ ಚಿಕ್ಕಿಗೆ. ಚಿಕ್ಕಮ್ಮ, ಸರಿ ಅಂತ ಹೇಳಿ ಫೋನ್ ಮಾಡಿದ್ರು. ಸಂಧ್ಯಾ ಫೋನ್ ಪಿಕ್ ಮಾಡಿ, ಹೇಳು ಅಮ್ಮ, ಅಣ್ಣ ಬಂದ. ಚಿಕ್ಕಮ್ಮ, ಬಂದಿದ್ದಾನೆ, ಕೊಡ್ತೀನಿ ಇರು. ಸಂಧ್ಯಾ, ಹಾಯ್ ಗಂಡ, ಏನೋ ಮಾಡ್ತಿದ್ಯಾ? ಚಿಕ್ಕಮ್ಮ, ಲೇ ಗಂಡ ಅಂತೀಯ, ಮರ್ಯಾದೆ ಕೊಡೆ. ಸಂಧ್ಯಾ, ಅಮ್ಮ, ನನ್ನ ಗಂಡ ನನ್ನ ಇಷ್ಟ. ನಾನು, ಹೋಗ್ಲಿ ಬಿಡು ಚಿಕ್ಕಿ, ಹೇಳೆ ಏನ್ ಮಾಡ್ತಿದೀಯ ಸಂಧ್ಯಾ? ಸಂಧ್ಯಾ, ಏನಿಲ್ಲ ಅಣ್ಣ ಒಬ್ಬಳೆ ರೂಮ್ ಅಲ್ಲಿ ಕುಂತ್ಕಂಡಿದ್ದೆ. ನಾನು, ನಿನ್ 2ನೇ ಗಂಡ ಇಲ್ವಾ? ಸಂಧ್ಯಾ, ಇಲ್ಲ, ಅದೇನೋ ಮುಹೂರ್ತ ಇಲ್ವಂತೆ, ಇನ್ನೂ 4 ದಿನ ಫಸ್ಟ್ ನೈಟ್ ಇಲ್ಲ ಅಂದ್ರು, ಆದ್ರೆ ಒಬ್ಬಳೇ ಇದ್ದೀನಿ. ನಾನು, ಅಯ್ಯೋ ಪಾಪ, ನನ್ನ ಹೆಂಡತಿ ನಡೆದು ಬರ್ತೀಯಲ್ಲ, ಬಾ, ಒಳ್ಳೆ ಸುಖ ಕೊಡ್ತೀನಿ. ಸಂಧ್ಯಾ, ಅಡ್ಕೋಸ್ಕರ ಬೇಗನೆ ಬರ್ತೀನಿ ಕಣೋ ಅಣ್ಣ. ನಾನು ಕಾಯ್ತಾ ಇರ್ತೀನಿ. ಸಂಧ್ಯಾ, ಸರಿ ಕಣೋ ಅಣ್ಣ, ಆಮೇಲೆ ಇನ್ನೊಂದು ವಿಷಯ. ನಾನು, ಹೇಳು, ಅದೇನು? ಸಂಧ್ಯಾ, ಬೆಳಿಗ್ಗೆ ನೀನು ನನಗೆ ತಾಳಿ ಕಟ್ಟೋ ಮುಂಚೆ ಅಮ್ಮ ಒಂದು ಮಾತು ಹೇಳಿದ್ರು, ಕೇಳಿಡ್ಕೊಂಡ? ನಾನು, ಯಾವ ವಿಷಯ? ಸಂಧ್ಯಾ, ಅದೇ ಅಣ್ಣ, ನಾನು ನೀನು ಒಂದೇ ರಕ್ತ ಅಂತ ಹೇಳಲ್ಲ, ಅದು. ನಾನು, ಹೌದು ಚಿಕ್ಕಿ, ಅದೇಗೆ? ಸದ್ಯ ನೀನು ನಮ್ಮ ಅಮ್ಮನ ತಂಗಿ, ಆದ್ರೆ ಹೇಗೆ ರಕ್ತ ಸಂಬಂಧ ಬರುತ್ತೆ ನನಗೂ ಸಂಧ್ಯಾಗೂ? ಚಿಕ್ಕಮ್ಮ, ಅದು ಒಂದು ದೊಡ್ಡ ಕತೆ ಕಣೋ, ಈಗ ಯಾಕೆ ಅದೆಲ್ಲ? ಸಂಧ್ಯಾ, ನನಗೆ ಅದು ಈಗ ಹೇಳು ಅಷ್ಟೇ. ಚಿಕ್ಕಮ್ಮ, ಸರಿ ಹೇಳುತ್ತೀನಿ ಕೇಳಿ. ನನಗೆ ಮದುವೆ ಆಗಿ ಈ ಮನೆಗೆ ಬಂದೆ. ನನಗೆ ಅವಾಗ ಏನ್ ಗೊತ್ತಿಲ್ಲ, ಹೇಗೋ ನನ್ನ ಜೀವನ ಸರಿಯಾಗಿದೆ ಅಂದುಕೊಂಡೆ. ಆದ್ರೆ 1 ವರ್ಷ ಆದ್ಮೇಲೆನೇ ನನಗೆ ಗೊತ್ತಾಗಿದ್ದು ನಿಮ್ಮ ಅಪ್ಪಗೆ ಮಕ್ಕಳು ಆಗೋದಿಲ್ಲ ಅಂತ. ಅವತ್ತೇ ನಾನು ಅರ್ಧ ಜೀವ ಹೋಗ್ನಿಡಿತು. ಅದೇ ಚಿಂತೆಯಲ್ಲಿ ಇದ್ದ ನನಗೆ ಸಹಾಯ ಮಾಡಿದ್ದೆ ನನ್ನ ಅಕ್ಕ. ಸಂಧ್ಯಾ, ದೊಡ್ಡಮ್ಮನ ಏನ್ ಸಹಾಯ ಮಾಡಿದ್ರು? ಚಿಕ್ಕಮ್ಮ, ಅವಳು ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದ್ಲು.
ಸಂಧ್ಯಾ, ಬೆಂಗಳೂರಿಗ ಯಾಕ್ ಅಮ್ಮ? ಚಿಕ್ಕಮ್ಮ, ನಿಮ್ಮ ಅಪ್ಪಗೆ ಮಗು ಆಗೋಲ್ಲ ಅನ್ನೋದು ನನಗೆ, ನಮ್ಮ ಅಕ್ಕಗೆ ಮಾತ್ರ ಗೊತ್ತಿತ್ತು. ನಿಮ್ಮ ಅಪ್ಪಗೂ ಗೊತ್ತಿರ್ಲಿಲ್ಲ, ನಾನು ಅನ್ನ ಅವರಿಗೂ ಹೇಳಿರ್ಲಿಲ್ಲ. ಓ ಸಂಧ್ಯಾ, ಆಮೇಲೆ ಅಮ್ಮ? ಚಿಕ್ಕಮ್ಮ, ನಾನು ನನ್ನ ಅಕ್ಕ ನನಗೆ ತನ್ನ ಗಂಡನ್ನೇ ನನ್ನ ಜೊತೆ ಮಲಗಿಸಿ ನನಗೆ ತಾಯಿ ಭಾಗ್ಯ ಕೊಟ್ಟಿದ್ದು ನಮ್ಮ ಅಕ್ಕ ಆದ್ರೆ ನಾನು ಹೇಳಿದ್ದು ನೀನು ಇವನು